ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿಯೇ ಪೋವಾ ಮಿಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಆಮೇಲೆ ಅವಲಕ್ಕಿ, ಹುರಿಗಡಲೆ, ಗೋಡಂಬಿ, ಡ್ರೈ ಕೊಕೊನೆಟ್, ನಿಮ್ಮ ಹತ್ರ ಡ್ರೈ ಕೊಕೊನೆಟ್ ಇದ್ದರೆ ಡ್ರೈ ಕೊಕೊನೆಟು ಆಗ್ತದೆ, ಇಲ್ಲ ಅಂದರೆ ನಾರ್ಮಲ್ ಕೊಕೊನೆಟ್ ಇದ್ರೂ ಅದನ್ನು ಹೀಗೆ ಮಾಡ್ಕೊಳ್ಬೋದು. ಆಮೇಲೆ ಶೇಂಗಾ ನಟ್ ಎಲ್ಲನೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ. ಕರಿಬೇವು ಘಮ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ. ದಪ್ಪ ಅವಲಕ್ಕಿ ಮತ್ತು ನಾರ್ಮಲ್ ಅವಲಕ್ಕಿ ಎರಡೂ ಪೋವಾ ಮಿಕ್ಸಿಗೆ ಹುರ್ಕೊಳ್ಬೋದು. ಕಡಲೆ ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಖಾರ ಬೂಂದಿನ ರೆಡಿ ಮಾಡ್ಕೊಳ್ಳಿ. ಹುರ್ಕೊಂಡಿರೋ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಪೋವಾ ಮಿಕ್ಸನ್ನು ಮನೆಯಲ್ಲೇ ಮಾಡಿ ನಾವು ಡಬ್ಬದಲ್ಲಿ ಹಾಕಿ ಇಡ್ಬೋದು. ನೋಡಿ, ಅದು ಮಿಕ್ಸ್ ಮಾಡಲಿಕ್ಕೆ ಪಾತ್ರೆ ಚಿಕ್ಕದಾಯಿತು ಅಂತ ನಾನು ಬೇರೆ ಪಾತ್ರದಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೋವಾ ಮಿಕ್ಸ್ ರೆಡಿಯಾಗಿದೆ ಅಂತ. ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.